ಸತ್ಯ ಅನಿಸ್ತಾ ಇದೆ ಈ ಸ್ಟೋರಿಯನ್ನು ನೋಡುವಾಗ. ಯಾಕಂತಂದರೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೂ ಕೂಡ ಗೊತ್ತು. ಅಲ್ಲಿ ಬಗೆದಷ್ಟು ಸಂಪತ್ತು, ಕಂಡಲ್ಲಿ ಬಂಗಾರ. ತಿರುವನಂತಪುರದ ಅನಂತ ಪದ್ಮನಾಭ ದೇಗುಲದಲ್ಲಿ ಈವರೆಗೆ 1 ಲಕ್ಷ ಕೋಟಿಗೂ ಮೀರಿದ ಸಂಪತ್ತು ಪತ್ತೆಯಾಗಿದೆ. ಆದರೆ ಇದರ ಒಟ್ಟು ಸಂಪತ್ತು 10 ಲಕ್ಷ ಕೋಟಿಗೂ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ದೇವರ ಗರ್ಭಗುಡಿಯಲ್ಲಿರೋ ಬಂಗಾರದ ಅನಂತಶಯನ ಮೂರ್ತಿಯೇ ಬರೋಬ್ಬರಿ 5.5 ಟನ್ ಇದೆಯಂತೆ. ಇದರೆಲ್ಲದರ ಒಂದು ಸ್ಟೋರಿ ನೋಡೋಣ ಈಗ. ನಿನ್ನೆ ಮೊನ್ನೆವರೆಗೂ ತಿರುಪತಿ ತಿಮ್ಮಪ್ಪನೇ ಅತ್ಯಂತ ಶ್ರೀಮಂತ ದೇವರಾಗಿದ್ದ. ಆದ್ರೆ ಆ ಪಟ್ಟವೀಗ ಕಳಚಿದೆ. ಯಾಕಂದ್ರೆ ತಿಮ್ಮಪ್ಪನ ಆಸ್ತಿ ಸುಮಾರು 30,000 ಕೋಟಿ. ಆದ್ರೆ ನಂಬರ್ 1 ಶ್ರೀಮಂತ ದೇವರ ಪಟ್ಟವೀಗ ತಿರುವನಂತಪುರದ ಅನಂತ ಪದ್ಮನಾಭನ ಪಾಲಾಗಿದೆ. ಯಾಕಂದ್ರೆ ಪದ್ಮನಾಭ ದೇಗುಲದ ಒಟ್ಟು ಆಸ್ತಿ ಏನಿಲ್ಲವೆಂದ್ರೂ 10 ಲಕ್ಷ ಕೋಟಿ ಮೀರಲಿದೆಯಂತೆ. ಈವರೆಗೆ ಸಿಕ್ಕಿರೋ ಸಂಪತ್ತೇ 1 ಲಕ್ಷ ಕೋಟಿ ಮೀರಿದೆ. ದೇಗುಲದ ಗರ್ಭಗುಡಿಯಲ್ಲಿರೋ ಪದ್ಮನಾಭ ಮೂರ್ತಿಯ ಬಂಗಾರದ ವಿಗ್ರಹವೇ ಬರೋಬ್ಬರಿ 5.5 ಟನ್ ಇದೆಯಂತೆ. ಮಹಾರಾಜರ ಕಾಲದಿಂದ ಆಗಿದ್ರೆ ಸಹ ಬರೋ ಜನ್ರೇಷನಲ್ಲಿ ಅದು ಏನೇನೋ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಉದ್ದೇಶ ಸಹ ಅವರ ಬ್ರೈನಲ್ಲಿರ್ಬೋದು. ಭಾರಿ ಸೂಕ್ಷ್ಮದಿಂದ ಅದನ್ನು ತುಂಬ ಯೋಚನೆ ಮಾಡಿ ಒಂದೊಂದು ಲಾಕ್ಗಳು ಮಾಡಿ ಸ್ಪೆಷಲ್ ಆಗಿಟ್ಟು ಒಂದೊಂದು ಕಡೆ ಹಳೇ ಕಾಲದ ವಜ್ರಗಳಿಂದ ಹಿಡಿದು ಪ್ರತಿಯೊಂದು ಕೂಡಿಟ್ಟಿರೋದು. ದೇಗುಲದ ಸಂಪತ್ತು ಲೆಕ್ಕವಿಲ್ಲದಂತಾಗಿತ್ತು. ದೇಗುಲದವರು ಸೇರಿದಂತೆ ಯಾರೂ ಇದರ ಲೆಕ್ಕವೇ ಇಟ್ಟಿರಲಿಲ್ಲ. ಈ ಸಂಪತ್ತಿನ ಕುರಿತು ಕೇರಳದ ವಕೀಲ ಸೌಂದರರಾಜನ್ ಕೇರಳ ಹೈಕೋರ್ಟ್ನಲ್ಲಿ PIL ಸಲ್ಲಿಸಿದ್ರು. ಈ ಪ್ರಾಚೀನ ದೇವಾಲಯ ಸರ್ಕಾರದ ಆಸ್ತಿ. ದೇವಾಲಯದ ಸಂಪತ್ತಿನ ನಿರ್ವಹಣೆ ಪಾರದರ್ಶಕವಾಗಿಲ್ಲ. ಇದನ್ನ ರಾಜ್ಯ ಸರ್ಕಾರದ ವಶಕ್ಕೆ ಕೊಡಬೇಕೆಂದು ಕೇರಳ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಇದನ್ನ ರಾಜಮನೆತನದ ಉತ್ತರಾಡಂ ತಿರುನಾಳ್ ಮಾರ್ತಾಂಡ ವರ್ಮಾ ಎನ್ನುವವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದ ಆಸ್ತಿ ಮತ್ತು ಸಂಪತ್ತಿನ ಲೆಕ್ಕ ಹಾಕಿ ದಾಖಲೆ ಮಾಡುವಂತೆ ಕೇರಳ ಹೈಕೋರ್ಟ್ಗೆ ಸೂಚನೆ ಕೊಡ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದೇಗುಲದ ನೆಲಮಾಳಿಗೆಯಲ್ಲಿರೋ ಸಂಪತ್ತಿನ ಲೆಕ್ಕಾಚಾರ ಆರಂಭವಾಯಿತು. ಇಲ್ಲಿ ಒಟ್ಟು 6 ಕೊಠಡಿಗಳಿದ್ದು 5 ಕೊಠಡಿಗಳಲ್ಲಿನ ಸಂಪತ್ತಿನ ಮೌಲ್ಯವೇ 1 ಲಕ್ಷ ಕೋಟಿಗೂ ಹೆಚ್ಚಿದೆ. ಇನ್ನು 1 ಕೊಠಡಿಯಲ್ಲಿನ ಸಂಪತ್ತು ಲೆಕ್ಕ ಹಾಕಬೇಕಿದೆ. ಈ ದೇಗುಲದಲ್ಲಿ ಬಗೆದಷ್ಟು ಸಂಪತ್ತು ಹೊರ ಬರ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಒಂದೆಡೆ ಸಂಪತ್ತು ಕೂಡಿ ಹಾಕ್ತಾ ಇದ್ರು ಇಂದಿನ ಕಾಲದವರು, ಮತ್ತೊಂದು ಕಡೆ ಈಗಿನ ನಮ್ಮ ರಾಜಕಾರಣಿಗಳು ಸಂಪತ್ತನ್ನು ಹೇಗೆ ಲೂಟಿ ಹೊಡಿತಾ ಇದ್ದಾರೆ ಅದರ ಸ್ಟೋರಿ. ಬಹುಕೋಟಿ ಹಗರಣ, 2G ಸ್ಪೆಕ್ಟ್ರಮ್ ಹಗರಣ, ಇದಂತೂ ಗೊತ್ತಿರುವಂಥದ್ದೇ. ಈ ಹಗರಣದ ವಿಚಾರಣೆ ಇಂದು ದೆಹಲಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆಯಲಿದೆ. ಹಗರಣದ ಆರೋಪಿಗಳಾದ ಮಾಜಿ ಟೆಲಿಕಾಂ ಸಚಿವ ಎ ರಾಜಾ, DMK ಸಂಸದ ಕನಿಮೋಳಿ ಸೇರಿದಂತೆ 13 ಜನ ಹಾಗೂ 3 ಕಂಪನಿಗಳ ವಿರುದ್ಧ CBI ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿದೆ. ಬಹುಕೋಟಿ 2G ಸ್ಪೆಕ್ಟ್ರಮ್ ಹಗರಣದ ವಿಚಾರಣೆ ಇಂದಿನಿಂದ ದೆಹಲಿ ಸೆಷನ್ಸ್ ಕೋರ್ಟ್ನಲ್ಲಿ ಪುನರಾರಂಭವಾಗಲಿದೆ. ಹಗರಣದ ಆರೋಪಿಗಳಾದ ಮಾಜಿ ಟೆಲಿಕಾಂ ಸಚಿವ ಎ ರಾಜಾ, ಕರುಣಾನಿಧಿ ಪುತ್ರಿ ಕನಿಮೋಳಿ ಸೇರಿದಂತೆ ಒಟ್ಟು 11 ಆರೋಪಿಗಳನ್ನು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಿದೆ. ಹಗರಣ ಸಂಬಂಧ ಸಿಬಿಐ 2 ಚಾರ್ಜ್ ಶೀಟ್ಗಳನ್ನು ಸಲ್ಲಿಸಿದೆ. ಚಾರ್ಜ್ ಶೀಟ್ನಲ್ಲಿ 14 ಜನ ಹಾಗೂ 3 ಕಂಪನಿಗಳ ವಿರುದ್ಧ ಆರೋಪವಿದೆ. ಜೂನ್ 10ರಂದು ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಮತ್ತೆ ಇಂದಿನಿಂದ ವಿಚಾರಣೆ ಆರಂಭಿಸಲಿದೆ. ಮುಂದಿನ ವಾರದಲ್ಲಿ ಸಿಬಿಐ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಹಗರಣದಲ್ಲಿ ಬಂಧಿಸಿ ತಿಹಾರ್ ಜೈಲಿನಲ್ಲಿಟ್ಟಿರುವ ಆರೋಪಿಗಳ ವಿರುದ್ಧ ವಂಚನೆ, ಫೋರ್ಜರಿ ಸೇರಿದಂತೆ ವಿವಿಧ ಆರೋಪಗಳನ್ನು ಹೊರಿಸಲಾಗಿದೆ. ಇದೊಂದು ಬಹುಕೋಟಿ ಹಗರಣವಾಗಿರೋದ್ರಿಂದ ಆರೋಪಿಗಳ್ಯಾರಿಗೂ ನ್ಯಾಯಾಲಯ ಜಾಮೀನು ನೀಡಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.